ಹಾಂ ಮಾಡ್ತೀವಿ. ಈಗಿನ ಶ್ರೀದುರ್ಗ ಗ್ರಾಮ ಪಂಚಾಯತಿ ವತಿಯಿಂದ 2025-26ನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನಾ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದು, ಸದರಿ ಸಭೆಗೆ ನಮ್ಮ ತಾಲೂಕು ಮಹಾತ್ಮ ಗಾಂಧಿ ಉದ್ಯೋಗ ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನಾ ತಾಲೂಕು ಮುಖ್ಯಸ್ಥರಾದಂಥ ಶ್ರೀನಿವಾಸ ಅವರ ಆಗಮಿಸಿದ್ದಾರೆ. ಅವರಿಗೆ ಸಭೆ ಸ್ವಾಗತ. ಅದೇ ರೀತಿ ಈ ಗ್ರಾಮ ಪಂಚಾಯಿತಿಯ ಇಂಜಿನಿಯರ್ ಮಹಾತ್ಮ ಗಾಂಧಿ ಸಂಬಂಧಪಟ್ಟ ಇಂಜಿನಿಯರ್ ಅವರು ಸಹ ಅದೇ ರೀತಿ ಏನು ಸಾಮಾಜಿಕ ಲೆಕ್ಕ ಪರಿಶೋಧನೆ 6 ದಿವಸಗಳ ಕಾಲ ನಡೆಯುತ್ತೆ. ಆ ಸಂಬಂಧಪಟ್ಟಂಥ ಹಾಜರಾಗಿದ್ದಾರೆ. ಅವರು ಸಹ ಸಭೆಯಲ್ಲಿ ಈ ದಿನ 30ರಿಂದ ಇದು 2024-25ನೇ ಸಾಲು, ಅಂದರೆ 2024 ಏಪ್ರಿಲ್ 1ನೇ ದಿನಾಂಕದಿಂದ 2025 ಮಾರ್ಚ್ 31ನೇ ದಿನಾಂಕದವರೆಗೆ ಏನು ಮಹಾತ್ಮ ಗಾಂಧಿ ಉದ್ಯೋಗ ಯೋಜನೆಯಲ್ಲಿ ನಾವು ವೆಚ್ಚ ಭರಿಸಿದ್ದೀವಿ, ಅಂದರೆ ಆ ಸಂಬಂಧಪಟ್ಟ ಯೋಜನೆಗಳು ಸಂಬಂಧಪಟ್ಟಂಗೆ ಮತ್ತು 15ನೇ ಖಾಸಗಿ ಯೋಜನೆಗೆ ಸಂಬಂಧಪಟ್ಟಂಗೆ ಏನು ವೆಚ್ಚ ಈ ಗ್ರಾಮ ಪಂಚಾಯತಿಯಿಂದ ವೆಚ್ಚ ಭರಿಸಿದ್ದೀವಿ ಅದನ್ನ ಕೂಲಂಕುಷವಾಗಿ ಪ್ರತಿ ಕಡತನ್ನು ಪರಿಶೀಲನೆ ಮಾಡಿ ಮತ್ತು ಭೌತಿಕವಾಗಿ ಕಾಮಗಾರಿ ನಡೆದಂಥ ಸ್ಥಳನೂ ಸಹ ಪರಿಶೀಲನೆ ಮಾಡುವಂಥ ಇದು ತಂಡ ಇದು ಸರ್ಕಾರದಿಂದ ನೇಮಕ ಆಗಿ ಪ್ರತಿ ವರ್ಷ ಏನು ಪ್ರತಿ ವರ್ಷ ಈ ವರ್ಷಕ್ಕೋಸ್ಕರ ಈ ನಮ್ಮ ಗ್ರಾಮ ಪಂಚಾಯತಿ ಇವತ್ತಿಂದ 6 ದಿನಗಳ ಕಾಲ ಮತ್ತೆ ಸೋಷಿಯಲ್ ಆಡಿಟು ಗ್ರಾಮ ಸಭೆ ಸಹ ಕೊನೆಯ ದಿನದಲ್ಲಿ ಗ್ರಾಮ ಸಭೆಯಲ್ಲಿ ಏನು ಆಗು ಹೋಗು ಮತ್ತು ಎಷ್ಟು ಖರ್ಚಾಗಿದೆ, ಎಷ್ಟು ಕಾಮಗಾರಿಗಳಾಗಿವೆ ಅವೆಲ್ಲದರ ಬಗ್ಗೆ ಕೂಲಂಕುಷವಾಗಿ ಕೊನೆಯ ದಿವಸ ಸಭೆಯಲ್ಲಿ ಮಂಡಿಸಿ ಈ ಸಭೆಯನ್ನು ಇವತ್ತು ಪ್ರಾರಂಭ ಮಾಡಿ ಕೊನೆಯ ಗ್ರಾಮ ಸಭೆಗೆ ಸಂಸ್ಥೆ ಅದರಂತೆ ಇವತ್ತಿನ ನಮ್ಮ ಸಂಬಂಧಪಟ್ಟ ಎಲ್ಲ ಕಡತಗಳು ಪರಿಶೀಲನೆಗೆ ಒಳಪಡ್ತವೆ. ಸುಮಾರು 157 ಇಂಡಿವಿಜುವಲ್ ಕಾಮಗಾರಿಗಳು ಮತ್ತು ಸಮುದಾಯ ಕಾಮಗಾರಿ 90ಗಳು, ಒಟ್ಟು 250 ಕಾಮಗಾರಿಗಳು, ಅರಣ್ಯ ಇಲಾಖೆಯಿಂದ 5 ಕಾಮಗಾರಿಗಳು ಮತ್ತು ತೋಟಗಾರಿಕೆ ಇಲಾಖೆಯಿಂದ 25, ಒಟ್ಟು 284 ಪರಿಶೀಲನೆಗೆ ಒಳಪಡಿಸ್ತೀವಿ. ಅದರೊಳಗೆ ಏನಾದರೂ ಇದ್ದಿದ್ರೆ ಅವರು ಇವತ್ತಿಂದ ಗ್ರಾಮ ಸಭೆ ಏನು ಪೂರ್ವಭಾವಿ ಸಭೆಯನ್ನು ಆಯೋಜನೆ ಮಾಡಿದ್ದೀವಿ. ಇದು ಸಂಬಂಧಪಟ್ಟಂಗೆ ಮತ್ತು ಈ ಯೋಜನೆ ಮತ್ತು ಮುಂದಿನ ಹಂತದ ಇದನ್ನ ನಮ್ಮ ತಾಲೂಕು ಸಭೆಯನ್ನು ತಿಳಿಸ್ಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಶ್ರೀದುರ್ಗ ಗ್ರಾಮ ಪಂಚಾಯಿತಿಯಲ್ಲಿ ಈ ದಿನದಿಂದ ಸಾಮಾಜಿಕ ಪರಿಶೋಧನೆ ಪ್ರಾರಂಭ ಆಗ್ತಾ ಇದೆ. ಅದರ ಪೂರ್ವದಲ್ಲಿ ಸರ್ಕಾರದ ನಿಯಮಗಳ ಪ್ರಕಾರ ಪೂರ್ವಭಾವಿ ಸಭೆನ ಮಾಡಬೇಕು. ಹಾಗಾಗಿ ಇದನ್ನ ತಮ್ಮೆಲ್ಲ ಇದೊಂದು ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಸೇರ್ ಮಾಡತಕ್ಕಂಥದ್ದು. ಈ ಅಧ್ಯಕ್ಷತೆಯನ್ನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಡೆಸಬೇಕು ಅಂತ ಇದೆ. ಹಾಗಾಗಿ ಈ ಒಂದು ಚಿತ್ರದುರ್ಗ ಗ್ರಾಮ ಪಂಚಾಯಿತಿಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಈ ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿಕಾರಿಗಳಾಗಿರ್ತಕ್ಕಂಥ ರಾಜಶೇಖರ್ ಅವರೇ, ಈ ಒಂದು ಗ್ರಾಮ ಪಂಚಾಯಿತಿಯ ಉದ್ಯೋಗ ಖಾತ್ರಿ ಯೋಜನೆಯ ತಾಂತ್ರಿಕ ಸಹಾಯಕ ಇಂಜಿನಿಯರ್ ಆಗಿರ್ತಕ್ಕಂಥ ಲಕ್ಷ್ಮಣ್ ಅವರೇ, ಈ ಪಂಚಾಯಿತಿಯ ಎಲ್ಲ ನೌಕರ ವರ್ಗದವರೇ ಮತ್ತು ಸಾರ್ವಜನಿಕರೇ ಮತ್ತು ನಮ್ಮ ಸಿಬ್ಬಂದಿಗಳು, ಸಾಮಾಜಿಕ ಪರಿಶೋಧನೆ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿದೆ. ಕಳೆದ ಏನು 2010-11ನೇ ಇಸ್ವಿಯಿಂದ ಸಮೇತ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕಳೆದ 3 ವರ್ಷಗಳಿಂದ ಈ ಒಂದು ಪೂರ್ವಭಾವಿ ಸಭೆನ ಮಾಡಿ ಏನು ಆ ಆರ್ಥಿಕ ವರ್ಷದಲ್ಲಿ ಆಡಿಟ್ ಮಾಡ್ತಕ್ಕಂಥದ್ದು ಇರ್ತೈತೆ, ಆಡಿಟ್ ಮಾಡ್ತಕ್ಕಂಥದ್ದನ್ನ ಇದನ್ನ ಆಡಿಟ್ ಮಾಡೋಕ್ಕೆ ಕೊಟ್ಟಿರ್ತಾರೆ. ಅದ್ರ ಬಗ್ಗೆ ಪೂರ್ವಭಾವಿ ಸಭೆ ಮಾಡಿ ಅದು ಸಂಬಂಧಪಟ್ಟಂಗೆ ನಡೆಸೋದು ಕಾಮಗಾರಿಗಳು ಮತ್ತೇನಾದರೂ ತೊಂದರೆಗಳಿದ್ರೆ ಅದನ್ನೆಲ್ಲ ಬಗೆಹರಿಸಿಕೊಂಡು ಸಾಮಾಜಿಕ ಪರಿಶೋಧನೆ 6 ದಿನಗಳ ಕಾಲ ನಡೀತೈತೆ. ಅದನ್ನು ಯಶಸ್ವಿಯಾಗಿ ನಡೆಸೋದಕ್ಕೋಸ್ಕರ ಪೂರ್ವಭಾವಿ ಸಭೆನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಅಧ್ಯಕ್ಷತೆ ಮಾಡ್ತಕ್ಕಂಥದ್ದು
ಕಳೆದ 3 ವರ್ಷದಿಂದ ಬಂದಿದೆ. ಆ ಪ್ರಕಾರವಾಗಿ ಇವತ್ತು ದಿನ ಉದ್ಯೋಗ ಖಾತ್ರಿ ಯೋಜನೆ, 15ನೇ ಹಣಕಾಸು ಮತ್ತು ರಾಜ್ಯ ಹಣಕಾಸು 3 ಯೋಜನೆಗಳ ಸಾಮಾಜಿಕ ಪರಿಶೋಧನೆಗೆ ಅವಕಾಶವನ್ನು ಸರ್ಕಾರ ನಮಗೆ ನಿಯೋಜಿಸಿದ್ದಾರೆ, ಕೊಟ್ಟಿದ್ದಾರೆ. ಅಮ್ಮ ಇರುವ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ 1/4/2024ರಿಂದ 31/3/2025 ಅವಧಿಯಲ್ಲಿ ಆಗಿರ್ತಕ್ಕಂಥ ಖರ್ಚು ವೆಚ್ಚದ ಬಗ್ಗೆ ಸಾಮಾಜಿಕ ಪರಿಶೋಧನೆಯನ್ನು ಮಾಡೋದಕ್ಕೆ ನಾವು ಇವತ್ತು ತಂಡ ಬಂದಿರತಕ್ಕಂಥದ್ದು. ಈ ಅವಧಿಯಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ವೈಯಕ್ತಿಕ 157, ಸಮುದಾಯ 97, ಒಟ್ಟು ಕಾಮಗಾರಿಗಳು 254 ಮತ್ತು ಕೂಲಿ ಹಣ 1,41,21,582 ರೂಪಾಯಿ ಕೂಲಿ ಹಣವನ್ನು ಉದ್ಯೋಗ ಚೀಟಿದಾರರಿಗೆ ನೀವು ಖರ್ಚು ಮಾಡಿರ್ತಕ್ಕಂಥದ್ದು. ಅವರ ಖಾತೆಗಳಿಗೆ, ಅವ್ರು ಕೆಲಸ ಮಾಡಿರೋದಕ್ಕೆ ಅವ್ರಿಗೆ ಖಾತೆಗಳಿಗೆ ಹಾಕಿರ್ತಕ್ಕಂಥ ಹಣ ಮತ್ತು ಸಾಮಗ್ರಿ 26,18,200 ರೂಪಾಯಿ. ಒಟ್ಟು 1,67,39,787 ರೂಪಾಯಿ ಅಷ್ಟು ಗ್ರಾಮ ಪಂಚಾಯಿತಿಯಿಂದ ಆಗಿರ್ತಕ್ಕಂಥ ಖರ್ಚು. ಅರಣ್ಯ ಇಲಾಖೆಯಿಂದ 2 ವೈಯಕ್ತಿಕ, 3 ಸಮುದಾಯ, ಒಟ್ಟು 5 ಕಾಮಗಾರಿಯಿಂದ 3,03,281 ಕೂಲಿ ಮಾಡಿದರೆ ಸಾಮಗ್ರಿ 64,105 ರೂಪಾಯಿ ಇದೆ. ಒಟ್ಟು ಅವರು 3,67,387 ಇದೆ. ತೋಟಗಾರಿಕೆ ಇಲಾಖೆಯು ಸಮೇತ ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿ ಉದ್ಯೋಗ ಚೀಟಿದಾರರ ಮತ್ತು ವೈಯಕ್ತಿಕ ಕಾಮಗಾರಿಗಳಿಗೆ 25 ವೈಯಕ್ತಿಕ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದರೆ ಕೂಲಿ ವೆಚ್ಚ 9,10,541 ರೂಪಾಯಿ ವೆಚ್ಚ ಮಾಡಿದ್ದಾರೆ. ಒಟ್ಟಾರೆ ಗ್ರಾಮ ಪಂಚಾಯಿತಿ, ಅರಣ್ಯ, ತೋಟಗಾರಿಕೆ ಇಲಾಖೆಯಿಂದ ಎಲ್ಲ ಸೇರಿ 284 ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿಕೊಂಡಿದ್ದೀರ. ಒಟ್ಟು ವೆಚ್ಚ 1,80,17,714 ರೂಪಾಯಿಯಷ್ಟು ಉದ್ಯೋಗ ಖಾತ್ರಿಯಲ್ಲಿ 1 ವರ್ಷದಲ್ಲಿ ಖರ್ಚಾಗಿದೆ. ಇಷ್ಟು ಏನು 284 ಕಡತಗಳು ಬರ್ತದೆ, 204 ಕಡತಗಳ ಪರಿಶೋಧನೆ, ಕಾಮಗಾರಿಗಳ ಪರಿಶೋಧನೆ ಮತ್ತು ಆ ಗ್ರಾಮಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಗುಂಪು ಸಭೆಗಳನ್ನು ಮಾಡಿ ಅವ್ರ ಉದ್ಯೋಗ ಖಾತ್ರಿ ಬಗ್ಗೆ ತಿಳಿಸ್ತಕ್ಕಂಥದ್ದು ಮತ್ತು ಆ ಒಂದು ಕಾಮಗಾರಿಗೆ ಸಂಬಂಧಪಟ್ಟಾಗ ಏನಾದರೂ ವ್ಯತ್ಯಾಸಗಳು ಕಂಡು ಬಂದರೆ ಅಲ್ಲೇ ಚರ್ಚೆ ಮಾಡ್ತಕ್ಕಂಥದ್ದು, ಪರಿಶೋಧನೆ ಮಾಡ್ತಕ್ಕಂಥದ್ದು. ಇದೆಲ್ಲ ಮಾಡ್ತಕ್ಕಂಥದ್ದು ಉದ್ದೇಶ ಅಂದರೆ ಯೋಜನೆಯಲ್ಲಿ ಪಾರದರ್ಶಕವಾಗಿರಬೇಕು ಅಂತ. ಏನು ಸಾರ್ವಜನಿಕರ ಹಣ ಖರ್ಚಾಗಿದೆ ಇಲ್ಲಿ, ಅದು ಸಾರ್ವಜನಿಕರಿಗೆ ಲೆಕ್ಕ ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆ. ಸಾರ್ವಜನಿಕರ ಹಣ, ಸರ್ಕಾರದ ಹಣ ಸಾರ್ವಜನಿಕರಿಗೆ ಲೆಕ್ಕ ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆ ಎಲ್ಲೂ ಸಹ ಲೋಪ ಆಗಬಾರ್ದು ಮತ್ತು ಪಾರದರ್ಶಕವಾಗಿರಬೇಕು, ಉತ್ತರದಾಯಿತ್ವವಾಗಿರಬೇಕು. ಮತ್ತು ಸಾರ್ವಜನಿಕರು ಏನು 284 ಕಾಮಗಾರಿಗಳನ್ನು ಅನುಷ್ಠಾನ ಮಾಡ್ಕೊಂಡಿರ್ತಕ್ಕಂಥವ್ರು 184 ಕುಟುಂಬಗಳು ನೇರವಾಗಿ ಉದ್ಯೋಗ ಖಾತ್ರಿಯಿಂದ ಬೆನಿಫಿಟ್ನ ವೈಯಕ್ತಿಕ ಕಾಮಗಾರಿಗಳನ್ನು ಮಾಡಿಕೊಂಡು ಬೆನಿಫಿಟ್ನ ಪಡ್ಕೊಂಡಿದ್ದಾರೆ. ಅವರ ಅಭಿಪ್ರಾಯವನ್ನು ನಾವು ಕೇಳಬೇಕು. ನಿಯಮಾನುಸಾರ ಆಗಿದೆ, ಇನ್ನು ಕೂಲಿ ಬಂದಿರುವ, ಸಾಮಗ್ರಿ ಬಂದಿರುವ, ಇದೇ ಏನಾದರೂ ವ್ಯತ್ಯಾಸಗಳಿದೆಯೋ, ಇವೆಲ್ಲದರ ಬಗ್ಗೆ ಚರ್ಚೆ ಮಾಡೋಕ್ಕೆ ಒಂದು ವೇದಿಕೆಯಾಗಿ ರಚನೆ ಮಾಡಿ ಅಲ್ಲಿ ಈ ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಅವಕಾಶ ಇರ್ತಕ್ಕಂಥದ್ದು ಇದೆ. ಹಾಗಾಗಿ ನಾನೀಗ ತಮ್ಮೆಲ್ಲ ಸಿಬ್ಬಂದಿ ವರ್ಗದವರಿಗೂ ಸಹ ಗ್ರಾಮವಾರು ಕಾಮಗಾರಿಗಳ ಪಟ್ಟಿಯನ್ನು ಕೊಟ್ಟಿದ್ದೀನಿ. ಕಡತಗಳು ಇವತ್ತು ಅಂದರೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 1/9/25 ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಮತ್ತು ಶುಕ್ರವಾರ ರಜೆ ಇದೆ. ಶನಿವಾರ ದಿನ ಒಂದಿನ ಇದೆ, ಮತ್ತೆ ಭಾನುವಾರ ರಜೆ ಇದೆ. ಸೋಮವಾರ ಒಂದಿನ ಒಂದು ರಿಪೋರ್ಟ್ ಮಾಡ್ಕೊಳ್ಳೋದು. ಮಂಗಳವಾರ ದಿನ ಗ್ರಾಮ ಸಭೆ, ಮನೆಯದಾಗಿ ಗ್ರಾಮ ಸಭೆ. ಆ ಗ್ರಾಮ ಸಭೆಯಲ್ಲಿ ಈ ಆರ್ಥಿಕ ವರ್ಷದಲ್ಲಿ ಆಗಿರ್ತಕ್ಕಂಥ ಖರ್ಚು ವೆಚ್ಚ ಎಲ್ಲನ ಆ ಗ್ರಾಮ ಸಭೆಯ ಮುಂದೆ ಮಂಡನೆ ಮಾಡ್ತಕ್ಕಂಥ ಒಂದು ವಿಚಾರ ಇರ್ತೈತೆ. ನಮಗೆ ಸಾಮಾಜಿಕ ಪರಿಶೋಧನಾ ತಂಡಕ್ಕೆ 1/9/2020 ನರೇಗಾ ಮತ್ತು 15ನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂಗೆ ಕಡತಗಳು ಎಲ್ಲನ
ಪರಿಶೋಧನೆಗೆ ನಮಗೆ ಒದಗಿಸ್ಬೇಕಾಗುತ್ತೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ. ಇವತ್ತು ನಾಳೆ ಕಡತಗಳೆಲ್ಲ ಮುಗಿಸ್ತಕ್ಕಂಥ ಪ್ರಕ್ರಿಯೆ ಆಗುತ್ತೆ. ನಮಗೆ ಬುಧವಾರದ ದಿನ ಕಾಮಗಾರಿಗಳ ತಪಾಸಣೆಗೋಸ್ಕರ ಕಾಮಗಾರಿ ಸ್ಥಳಕ್ಕೆ ಹೋಗ್ತಕ್ಕಂಥದ್ದು ಪ್ರಕ್ರಿಯೆ ಇರ್ತೈತೆ. ಅಮ್ಮ ಇಂತ್ಕೋಗು ಕೊಡೋರಿಗೆ ಸವಿತು ಕೊಡೋರು ಎಲ್ಲ ಕವರ್ ಆಗಬೇಕು. 3ನೇ ತಾರೀಕು ಬುಧವಾರ ಮತ್ತು ಗುರುವಾರ ದಿನ ಕಾಮಗಾರಿಯ ಸ್ಥಳ ಪರಿಶೀಲನೆ ಮಾಡಿ ಭೌತಿಕವಾಗಿ ಕೆಲಸ ಆಗಿದೆಯೋ ಅಂತಕ್ಕಂಥದ್ದನ್ನ ನಾವು BPS ಕೊಡ್ತೀವಿ. ಹಾಗಾಗಿ ಆ ಕಾಮಗಾರಿ ಸ್ಥಳ ಪರಿಶೀಲನೆ ಬಂದಾಗ ನೀವು ಆ ಕಾಮಗಾರಿ ಸ್ಥಳನ ತೋರಿಸ್ಬಿಟ್ರೆ ಸಾಕು, ನಾವು ಅದನ್ನ ಪರಿಶೀಲನೆ ಮಾಡ್ಕೊಂತೀವಿ. ಇನ್ನು ವೈಯಕ್ತಿಕ ಕಾಮಗಾರಿಗಳನ್ನ ನೀವು ತೋರಿಸ್ತಕ್ಕಂಥದ್ದು, ಇನ್ನು ಇಂಡಿವಿಜುವಲ್ ಕಮ್ಯುನಿಟಿ ಇರ್ತಕ್ಕಂಥವ್ರನ್ನ ಗ್ರಾಮ ಪಂಚಾಯತಿಯಿಂದ ಆಗಿರ್ತಕ್ಕಂಥ 97 ಕಾಮಗಾರಿಗಳು ಇಂಜಿನಿಯರು ಅಥವಾ BFD ಅವರು ಬಂದು ಆ ಕಾಮಗಾರಿಗಳನ್ನು ತೋರಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಆಗ್ತದೆ. ಈ ಎಲ್ಲ ಪ್ರಕ್ರಿಯೆಗಳು ಗುರುವಾರ ದಿವಸಕ್ಕೆ ಆಗೋಗುತ್ತೆ. ಗುರುವಾರ ದಿವಸಕ್ಕಾದರೆ ಇನ್ನು ಒಂದಿನ ನಾವು ರಿಪೋರ್ಟ್ ಯಾವುದು ಸಣ್ಣ ಪುಟ್ಟ ಬಿಟ್ಟಿರ್ತಕ್ಕಂಥವನ್ನ ನೋಡ್ಕೊಬರೋದು, ಕಡ್ತ ನೋಡೋದು ಇದೆಲ್ಲ ಮಾಡಿ ನಮಗೆ ಬುಧವಾರ ಮಂಗಳವಾರ ದಿನ ಗ್ರಾಮ ಸಭೆ ಅಂದರೆ ಸುಮಾರು ಒಂದು ಗ್ರಾಮದಿಂದ ಒಂದು ಕನಿಷ್ಠ 20 ಜನ ಹಾಜರಾಗಬೇಕು. ಆ ರೀತಿ ನೀವು ಪ್ರಿಪೇರ್ ಮಾಡಬೇಕು. ನಮ್ಮ ಕಡೆಯಿಂದ ಏನು ಸಹಾಯ ಬೇಕು ಅದನ್ನು ಬಂದ್ಬೇಕಾದ್ರೆ ಪ್ರಚಾರ ಮಾಡ್ತೀವಿ. ಗ್ರಾಮ ಪಂಚಾಯತಿಯಿಂದ ಬಂದು ಪ್ರಚಾರ ಮಾಡ್ತಕ್ಕಂಥದ್ದು, ಪಾಂಪ್ಲೆಟ್ ಹಚ್ಚತಕ್ಕಂಥದ್ದೆಲ್ಲ ಆಗುತ್ತೆ. ಕೊನೆಯ ದಿನ ಗ್ರಾಮ ಸಭೆಗೆ ಏನು ಪತ್ರಿಕೆ ಓದ್ತಕ್ಕಂಥ ಒಂದು ಗ್ರಾಮ ಸಭೆಗೆ ಹೆಚ್ಚಿನ ಜನ ಸೇರ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲ ಮಾಡಬೇಕಾಗ್ತದೆ. ಮತ್ತು ನಮ್ಮ ಕಸ ವಿಲೇವಾರಿ ಘಟಕದ ವಾಹನದಲ್ಲಿ ಇವತ್ತಿಂದ ಸಾಮಾಜಿಕ ಪರಿಶೋಧನೆ ಆಗ್ತಾ ಇದೆ ಎಂಬಂತ ಪ್ರಚಾರ ಆಗೋದಿಲ್ಲ. ಮತ್ತು ಕೊನೆಯ ದಿನ ಗ್ರಾಮ ಸಭೆ ಬಗ್ಗೆ ಪ್ರಚಾರ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿದೆ. ಈ ಎಲ್ಲ ಪ್ರಕ್ರಿಯೆಗಳನ್ನು ಮಾಡಿದಾಗ ಯಶಸ್ವಿಯಾಗಿ ಸಾಮಾಜಿಕ ಪರಿಶೋಧನೆಯನ್ನು ಆಗುತ್ತೆ. ಇದೊಂದು ಗ್ರಾಮ ಪಂಚಾಯಿತಿಯ ಒಂದು ಶಾಸನಬದ್ಧ ಪ್ರಕ್ರಿಯೆ, ಒಂದು ಹಬ್ಬದ ರೀತಿಯಲ್ಲಿ ಮಾಡಬೇಕು. ನೀವು ಸರ್ಕಾರ ಆ ರೀತಿ ಅವಕಾಶ ಕೊಟ್ಟಿರೋದು. ಈಗ ನಮಗೆ ಕೊಟ್ಟಿರ್ತಕ್ಕಂಥ ನೋಡಿ, ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆ, 2 ಯೋಜನೆಗಳು ಸಮೇತ ಗ್ರಾಮ ಪಂಚಾಯತಿಯಿಂದಲೇ ಅನುಷ್ಠಾನ ಆಗ್ತಾ ಇರ್ತಕ್ಕಂಥದ್ದು. ಅವನ್ನ ಖರ್ಚು ಮಾಡಿರೋದನ್ನ ಸಾರ್ವಜನಿಕರ ಮುಂದೆ ಗ್ರಾಮ ಪಂಚಾಯತಿ ಕಾಮಗಾರಿಗಳು ಖರ್ಚು ವೆಚ್ಚವನ್ನು ಮಾಡಿದ್ದೀವಿ ಅಂತ ಸಾರ್ವಜನಿಕರ ಮುಂದೆ ಮಂಡನೆ ಮಾಡಿ ಅನುಮೋದನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಗ್ರಾಮ ಪಂಚಾಯತಿಯ ಒಂದು ಜವಾಬ್ದಾರಿ. ಅದಕ್ಕೆ ಸಂಬಂಧಪಟ್ಟ ಕೋಆರ್ಡಿನೇಟ್ ಆಗಿ ನಾವು ಕೆಲಸ ಮಾಡ್ತೀವಿ. ಹಾಗಾಗಿ ಈ ಒಂದು ಪ್ರಕ್ರಿಯೆನ ಯಶಸ್ವಿಯಾಗಿ ಮುಗಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ, ಎಲ್ಲ ಜನಪ್ರತಿನಿಧಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಮತ್ತು ನಮ್ಮೆಲ್ಲ ಸಿಬ್ಬಂದಿ ವರ್ಗದವರಿಗೆ ಮನವಿಯನ್ನು ಮಾಡ್ತಾ, ಏನು ಈ ವಿಚಾರವಾಗಿ ಮಾತಾಡೋಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅದನ್ನೆಲ್ಲರೂ ಗಮನಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಸಭೆಗೆ ತಡವಾಗಿ ನಮ್ಮ ಸದಸ್ಯರಾದ ಸ್ವಾಮಿಯವರು ಹಾಗೂ ಪಕ್ಕದ ಗ್ರಾಮ ಪಂಚಾಯತಿ ಸದಸ್ಯರಾದ ಕುಮಾರ್ ಮತ್ತು ಇತರೆ ಎಲ್ಲ ಸದಸ್ಯರಿಗೆ ಸ್ವಾಗತ ಕೊಡ್ತಾ, ಏನು ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಂಬಂಧ ಏನು ನಮ್ಮಲ್ಲಿ ಒಟ್ಟು 284 ಕಡತಗಳನ್ನು ನಾವು ಪರಿಶೀಲನೆ ಒಳಪಡಿಸಬೇಕು. ಎಲ್ಲ ಕಡತಗಳನ್ನು ನಾವು ನಿಯಮಿತವಾಗಿ ಒದಗಿಸ್ಕೊಟ್ಟು ತಪಾಸಣೆ ಕೊಡ್ತೀವಿ ಅಂತ ಈ ಸಭೆಯಲ್ಲಿ ನಾನು ಹೇಳ್ತಾ ಈ ಸಭೆಯನ್ನು ಮುಕ್ತಾಯ ಮಾಡ್ತೇನೆ.